ನಮಸ್ತೆ ಮಕ್ಕಳ. ಇವತ್ತಿನ ಕಥೆ ನಾ ಸಣ್ಣವಿದ್ದಾಗ ನನಗೆ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಸರ್ ಹೇಳಿದ್ದ. ಒಬ್ಬ ದೊಡ್ಡ ಶ್ರೀಮಂತಿದ್ದಂತ, ಭಾರಿ ದೊಡ್ಡ ಬಿಸ್ನೆಸ್ ಮನ್ ಅವ. ಅವನ ಕಡೆ ಎಂತೆಂಥ ವ್ಯಾಪಾರ ಇದ್ದು ಗೊತ್ತೇನ, ಭಯಂಕರ ವ್ಯಾಪಾರ. ಹಡಗಿದ್ದು ಅವನ ಹತ್ರ, ದೊಡ್ಡ ದೊಡ್ಡ ಬಿಸ್ನೆಸ್ ಹೌಸ್ ಇದ್ದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದ್ದು, ಇಷ್ಟೆಲ್ಲ ಇದ್ದು. ಅವ ಪ್ರತಿದಿನ ಎಷ್ಟು ಫಾಯ್ದೆ ಆಯ್ತು, ಎಷ್ಟು ನುಕ್ಸಾನ್ ಆಯ್ತು ಅಂತ ಹೇಳಿ ಲೆಕ್ಕ ತಗೋತಿದ್ದ. ತನ್ನ ಎಂಪ್ಲಾಯೀಸನ್ನು ಕರೆದು ಆ ರೊಕ್ಕ ಎಲ್ಲೋತು, ಈ ರೊಕ್ಕ ಎಲ್ಲೋತು, 10 ರೂಪಾಯಿ ಆ ಕಡೆ ಈ ಕಡೆ ಆದರೂ ಬಿಡ್ತಿದ್ದಿಲ್ಲ. ಅಂಥ ದೊಡ್ಡ ಶ್ರೀಮಂತ. ಅವ್ಗೊಂದು ಪ್ರಾಬ್ಲಮ್ ಏನಿತ್ತಂದ್ರೆ ಒಟ್ಟ ನಿದ್ದೆ ಬರ್ತಿದ್ದಿಲ್ಲ ಅವಾಗ. ಅದಕ್ಕೆ ಅವ ಏನು ಮಾಡ್ತಿದ್ದ, ಮುಂಜಾನೆ ಒಬ್ಬ ಡಾಕ್ಟರ್ ಬರ್ತಿದ್ರು, ಅವ್ನು ಫುಲ್ ಚೆಕಪ್ ಮಾಡ್ತಿದ್ರು, ಅವ್ನಿಗೆ ಔಷಧ ಕೊಡ್ತಿದ್ರು. ಅವ ಮಲಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದ, ಆಗ್ತಿದ್ದಿಲ್ಲ. ಮಧ್ಯಾಹ್ನ ಊಟ ಆದ್ಮೇಲೆ ಒಬ್ರು ಡಾಕ್ಟರ್ ಚೆಕ್ ಮಾಡೋರು, ರಾತ್ರಿ ಮಲಗೋ ಮೊದಲು ಇನ್ನೊಬ್ಬ ಡಾಕ್ಟರ್ ಚೆಕ್ ಮಾಡೋರು. ಯಾರ ಏನು ಔಷಧಿ ಕೊಟ್ಟರು ನಿದ್ದೆ ಮಾತ್ರ ಬರ್ತಿರ್ಲಿಲ್ಲ. ಅವನದೇನು ದೊಡ್ಡ ಬಂಗ್ಲೆ ಇತ್ತು. ಆ ಬಂಗ್ಲೆದ ರಸ್ತೆದ ಆ ಕಡೆ ಒಂದು ಗುಡಿ ಅಂದ್ರೆ ದೇವಸ್ಥಾನ. ಅಲ್ಲೊಬ್ಬ ದೇವರಿದ್ರು. ಆ ದೇವರಿಗೆ ಭಕ್ತರು ಬಂದು ದಿನ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಿದ್ರು. ಆ ದೇವಸ್ಥಾನದ ಹೊರಗೆ ಒಬ್ಬ ಚಮ್ಮಾರ ಕೂತಿರ್ತಿದ್ದ. ಅವನದೇನು ಕೆಲಸಪ್ಪ ಅಂತಂತಂದ್ರೆ ಭಕ್ತರ ಚಪ್ಪಲಿ ಕಾಯೋದು, ಮತ್ತು ಅವ್ರ ಚಪ್ಪಲಿನ ಸ್ವಲ್ಪ ಏನಾರ ಹರಿದ್ರೆ ಹೊಲಿದು ಕೊಡೋದು, ಇಲ್ಲ ಪಾಲಿಶ್ ಮಾಡೋದು, ಇಂಥ ಕೆಲಸ. ಭಕ್ತರು ಬರ್ತಿದ್ರು, ತಮ್ಮ ಚಪ್ಪಲಲ್ಲಿ ಬಿಡ್ತಿದ್ರು, ಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಿದ್ರು. ಇವ ಚಮ್ಮಾರ ಅವ್ರು ಬರೋ ತನಕ ಅವ್ರ ಚಪ್ಪಲ್ ಕಾದ್ಮೇಲೆ ಅವ್ರು ಇವಾಗ ಒಂದಿಷ್ಟು ದುಡ್ಡು, 20 ಪೈಸಾ, 50 ಪೈಸಾ, 4 ಅಣೆ, 8 ಅಣೆ, ಹಿಂಗೇನೋ ತಮ್ಮ ಕಡೆ ಏನು ಚಿಲ್ಲರ್ ಇರ್ತದೋ ಅದನ್ನ ಕೊಟ್ಟು ಹೋಗೋರು. ಇದು ಪ್ರತಿದಿನ ನಡೆದಿತ್ತು. ಆದ್ರೆ ಚಮ್ಮಾರ ಖಾಲಿ ಕೂತಾಗ ಏನು ಮಾಡೋದು, ಅವಂಗೊಂದಿಷ್ಟು ದಾಸರ ಪದಗಳು ಬರ್ತಿದ್ವು. ಅದನ್ನ ಅವ ಹಾಡ್ಕೋತ ಒಬ್ಬನ ತನ್ನ ಕೆಲಸ ಮಾಡ್ತಿದ್ದವ. ಒಂದು ದಿವಸ ಏನಾಯ್ತು, ಆ ಶ್ರೀಮಂತ ತಂದೆಲ್ಲ ಬಿಸ್ನೆಸ್ ಕೆಲಸ ಮುಗಿಸಿ ಎಲ್ಲ ಬಿಸ್ನೆಸ್ ಆಫೀಸರ್ಸನ್ನು ಹೊರಗೆ ಕಳಿಸಿ ಹಿಂಗೆ ಕಿಟಕಿಯಾಗ ನೋಡ್ತಾನ. ಕಿಟಕಿಯಿಂದ ಆ ಗುಡಿ ಮುತ್ತು ಕೂತು ಚಮ್ಮಾರ ಕಾಣಿಸಿದ. ಚಮ್ಮಾರ ಏನೋ ಹಾಡು ಹಾಡ್ಲಿಕ್ಕತ್ತಿದ್ದ. ಅವ ಏನು ಹಾಡ್ತಾನ ಅಂತ ಹೇಳಿ ಇವ ಕೇಳಲಿಕ್ಕೆ ಶುರು ಮಾಡ್ದ. ಅದೊಂದು ದಾಸರ ಪದ. ಅದನ್ನು ಕೇಳ್ಕೋತ ಈ ಶ್ರೀಮಂತಗ ಕೂತಲ್ಲೇ ತುಕಡಿಗೆ ಬಂತು. ಅಂದ್ರೆ ಮಲಗೇ ಬಿಟ್ಟವ. ಎಚ್ಚರ ಆದಾಗ ನಿಮ್ಗೆ ಹೇಳ್ತೀನಿ, ಸಂಜೆ ಆಗಿಬಿಟ್ಟಿತ್ತು. ಓ, ಎಂಥ ಚಲೋ ನಿದ್ದೆ ಬಂತಲ್ಲ, ನಂಗೆ ಹೆಂಗೆ ನಿದ್ದೆ ಬಂತು ಅಂತ ವಿಚಾರ ಮಾಡ್ದ. ಯಾಕಂದ್ರೆ ಎಷ್ಟೋ ಡಾಕ್ಟ್ರು ಎಷ್ಟೆಷ್ಟೋ ಔಷಧ ಕೊಟ್ಟರು ಅವ್ನಿಗೆ ನಿದ್ದೆ ಬರ್ತಿದ್ದಿಲ್ಲ. ಆದ್ರೆ ಇವತ್ತು ಹೆಂಗೆ ನಿದ್ದೆ ಬಂತು ಅಂತ ವಿಚಾರ ಮಾಡ್ದ. ಆಮೇಲೆ ಅವ್ನಿಗೆ ನೆನಪಾತು, ತಾನು ಚಮ್ಮಾರನ್ನ ಹಾಡು ಕೇಳಲಿಕ್ಕತ್ತಿದ್ದೆ, ದೇವರ ಸ್ಮರಣೆ ಕೇಳ್ಕೋತ ತನಗೆ ನಿದ್ದೆ ಬಂತು ಅಂತ. ಮರುದಿವ್ಸ ಮತ್ತೆ ಊಟ ಆದ್ಮೇಲೆ ಅದೇ ಚಮ್ಮಾರ ಅದೇ ಪ್ರಕಾರ ಹಾಡ್ತಿರ್ಬೇಕಾದ್ರೆ ಇವ ಲಕ್ಷ ಕೊಟ್ಟು ಹಾಡು ಕೇಳಲಿಕ್ಕೆ ಶುರು ಮಾಡ್ದ. ನಿಮ್ಗೆ ಹೇಳ್ತೀನಿ, ಅವತ್ತು ನಿದ್ದೆ ಬಂತವಂಗ. ಹಿಂಗೆ 3-4 ದಿವಸ ಆ ನಿದ್ದೆ ಬರೋದು ಇದು ಭಾಳ ಆನಂದ ಆಗ್ಬಿಡ್ತೇವೆ ಅವಂಗ. ನಾ ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಡಾಕ್ಟ್ರನ್ನ ಕರೆದು, ಎಷ್ಟು ಔಷಧ ಕೊಟ್ಟರು ನಂಗೆ ನಿದ್ದೆ ಬರಲಿಲ್ಲ. ಆದ್ರೆ ಈ ಭಕ್ತನ ಹಾಡು ಕೇಳಿ ನಿದ್ದೆ ಬಂತಲ್ಲ ಅಂತ ಹೇಳಿ ಬಡ ಅವ್ನ ಕರೆದು ಇತ್ತಗೋ ಬಹುಮಾನ ಅಂತ ಹೇಳಿ ಅವನು 500 ರೂಪಾಯಿ ನೋಟ್ ಕೊಟ್ಟ. ಆ ಚಮ್ಮಾರ್ಗೆ 500 ರೂಪಾಯಿ ನೋಡಿರಲೇ ಇಲ್ಲವ. ಏನಿದು ಅಂತ ಕೇಳ್ದ. ಇದು 500 ರೂಪಾಯಿ ಅಂದ್ರೆ ನಿಂಗೆ ಭಕ್ತರು ಚಿಲ್ಲರ್ ಕೊಡ್ತಲ್ಲ, 8 ಅಣೆ 4 ಅಣೆ ಅಂತಾವು ಭಾಳ ಬರ್ತಾವ, ಇದ್ರಾಗ ಎಷ್ಟು ಬರ್ತಾವ ಗೊತ್ತೇನು ಅಂತ ಹೇಳ. ಎಷ್ಟು ಬರ್ತಾವ ಸರ್? ಒಂದು 250-300 ಬರ್ತಾವ ಅಂತ. ಅಯ್ಯೋ, ಅಷ್ಟು ರೊಕ್ಕ? ಇರ್ಲಿ, ನಿನಗ ತಗೋ ಅಂತ ಹೇಳಿ ಶ್ರೀಮಂತ ಕೊಟ್ಟ. ಆತು ಅಂತ ಹೇಳಿ ಅವಂಗ ಚಮ್ಮಾರ್ಗೆ ಭಾಳ ಖುಷಿ ಆಯ್ತು. ಅದನ್ನು ತಗೊಂಬಂದ. ಇನ್ನು ಮನೆ ಒಳಗೆ ಇದನ್ನು ಎಲ್ಲಿಡಬೇಕು, ಯಾಕಂದ್ರೆ ಇಷ್ಟು ರೊಕ್ಕ ಎಲ್ಲಿಡ್ಬೇಕು ಅಂತ ಗೊತ್ತಲ್ಲ. ಅವನ ಮನೆ ನಿಮ್ಗೆ ಹೇಳ್ತೀನಿ, ಅದು ಮನಿ ಅಂದ್ರೆ ಮನಿ ಆಗಿರ್ಲಿಲ್ಲ, ಅದು ಗುಡಿಸ್ಲ. ಆ ಗುಡಿಸ್ಲಕ್ಕೆ ಬಾಗ್ಲಿಲ್ಲ, ಏನಿಲ್ಲ, ಅಂತ ಗುಡಿಸ್ಲದಾಗಿರ್ತಿದ್ದವ. ಅಂತ ಗುಡಿಸ್ಲದಾಗ ತಂದು ಇನ್ನು ಎಲ್ಲಿಡೋದು ಅಂತ ವಿಚಾರ ಮಾಡೋದು, ಎಲ್ಲಿ ಸಿಗಲಿಲ್ಲ. ಆಮೇಲೆ ಅವ್ನು ನೆನಪಾದ, ತನ್ನ ಕಡೆ ಒಂದು ಟ್ರಂಕ್ ಅದ ಅಂತ. ಆ ಹಳೆ ಟ್ರಂಕ್ನಾಗ ಅದು ನೀಟ್ರಾತು ಅಂತೇಳಿ ಅಲ್ಲಿ ಹೋಗಿಡ್ತಾನ. ಆ ಟ್ರಂಕಿಗೆ ತಳಾನ ಇಲ್ಲ. ಅಯ್ಯೋ, ಮತ್ತೀಗೇನು ಮಾಡೋದು ಅಂತ ವಿಚಾರ ಮಾಡ್ಕೋತ ಸಾವಕಾಶ ಏನು ಮಾಡ್ದ, ಅದನ್ನು ತನ್ನ ದಿಂಬಿನ ಕೆಳಗೆ ಇಟ್ಕೊಂಡ, ಅದ್ರ ಮೇಲೆ ಮಲ್ಕೊಂಡ. ನಿಮ್ಗೆ ಹೇಳ್ತೀನಿ, ರಾತ್ರಿ ಸಾವಕಾಶ ಕಳ್ಳು ಬಂದ. ಒಳಗೆ ಬಂದವನ ಇವ್ರ ದಿಂಬಿನ ಕೆಳಗೆ ಕೈ ಹಾಕಿ ಪಟ್ ಅಂತ 500 ರೂಪಾಯಿ ತಕೊಂಡ. ಆದ್ರೆ ನಮ್ಮ ಭಕ್ತ ಸುಮ್ಮಿರ್ತಾನೆ, ಚಮ್ಮಾರ ಬಡಕ್ಕನ ಎದ್ದು ಅವನ ಕೈ ಹಿಡ್ದ. ನೋಡ್ತಾನ, ಎಚ್ಚರ ಆತು, ಯಾಕೆ ಕಳ್ಳಿಲ್ಲ, ಏನಿಲ್ಲ. ಇವಂಗ ಒಟ್ಟು ನಿದ್ದಿನ ಬರೋಲ್ತಾಗಿತ್ತು. ಹೊಳ್ಳಾಡ್ದ. ಬೆಳಗ್ಗೆ ಎದ್ದವನ ಬಡ